ಎಲ್ಲರಿಗೂ ನಮಸ್ಕಾರ. ವಿಶ್ವ ಮಹಿಳೆಯರ ದಿನಾಚರಣೆ ಇನ್ನೇನು ಹತ್ತಿರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೋಸ್ಕರನೇ ಜಾರಿಗೆ ತಂದಿರುವ ಈ ಒಂದು ಯೋಜನೆಯ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಹಿಂದಿನ ಕಾಲದಿಂದ ಗಮನಿಸ್ತಾ ಬಂದರೆ ಮಹಿಳೆಯರು ಉಳಿತಾಯ ಮಾಡೋದ್ರಲ್ಲಿ ನಿಸ್ಸೀಮರು. ಯಾವುದೇ ಒಂದು ರೀತಿಯಲ್ಲಿ ಅವರು ಮನೆಯಲ್ಲಿಯೇ ಅವರ ಅಕ್ಕಿ ಡಬ್ಬದಲ್ಲಾಗಲಿ ಸಾಸಿವೆ ಡಬ್ಬದಲ್ಲಾಗಲಿ ಸಣ್ಣ ಸಣ್ಣ ಅಮೌಂಟನ್ನು ಕೂಡಿಟ್ಟಿರ್ತಾರೆ ಅಥವಾ ಬಚ್ಚಿಟ್ಟಿರ್ತಾರೆ. ಈ ಅಮೌಂಟನ್ನು ಅವರ ಫ್ಯಾಮಿಲಿಗೆ ಏನಾದರೂ ಫಿನಾನ್ಷಿಯಲ್ ಎಮರ್ಜೆನ್ಸಿ ಬಂದರೆ ಅಥವಾ ಮಕ್ಕಳಿಗೆ ಸ್ಕೂಲಿನ ಟ್ಯೂಷನ್ ಫೀಸ್ಗಾಗಲಿ ಏನಾದರೂ ಒಂದು ಫಿನಾನ್ಷಿಯಲ್ಲಾಗಿ ಅವರಿಗೆ ಒಂದು ಕಷ್ಟ ಬಂದಾಗ ಇರಲಿ ಅಂತ ಎತ್ತಿಟ್ಟಿರ್ತಾರೆ. ಇದನ್ನು ಅವರು ಯಾವುದೇ ಅಂಚೆ ಕಚೇರಿಯಲ್ಲಿ ಆಗಲಿ ಬ್ಯಾಂಕ್ಗಳಲ್ಲಾಗಲಿ ಅಥವಾ ಸಹಕಾರಿ ಸಂಸ್ಥೆಗಳಲ್ಲಿ ಅದನ್ನು ಇನ್ವೆಸ್ಟ್ಮೆಂಟನ್ನು ಮಾಡಿರೋದಿಲ್ಲ. ಕೆಲವೊಂದು ಸಲ ಅವ್ರಿಗೆ ಎಜುಕೇಷನ್ ಇರಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾಹಿತಿ ಇರಲ್ಲ. ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಲ್ಲಿ ಒಂದಿಷ್ಟು ಅಮೌಂಟ್ ಇನ್ ರಿಟರ್ನ್ ನಮಗೆ ಸಿಗುತ್ತೆ ಅನ್ನೋದರ ಬಗ್ಗೆ ಹೆಚ್ಚಿನ ಮಹಿಳೆಯರಿಗೆ ಮಾಹಿತಿ ಇರೋದಿಲ್ಲ. ಇದೇ ಉದ್ದೇಶಕ್ಕೋಸ್ಕರ ಕೇಂದ್ರ ಸರ್ಕಾರ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು, ಮಹಿಳೆಯರಲ್ಲಿ ಇನ್ನೊಂದು ಅವರಿಗೆ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 2023 ಏಪ್ರಿಲ್ 1ರಂದು ಮಹಿಳಾ ಸಮ್ಮಾನ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಅನ್ನೋ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆ 2 ವರ್ಷದ ಕಾಲಾವಧಿಯಾಗಿದ್ದು ಇದಕ್ಕೆ 7.5% ಬಡ್ಡಿ ದರ ಇರುತ್ತೆ. ಇದರಲ್ಲಿ ಮಹಿಳೆಯರು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಹೀಗೆ ಒನ್ ಟೈಮಲ್ಲಿ ನೀವು 1,000ದಿಂದ 2 ಲಕ್ಷದ ತನಕ ಎಷ್ಟು ಅಮೌಂಟ್ ಬೇಕಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಒಂದು ಖಾತೆ ತೆಗೆದು ಇನ್ನೊಂದು ಖಾತೆಯನ್ನು ನೀವು ತೆರಿಬೇಕು ಅಂತ ಹೇಳಿದರೆ 3 ತಿಂಗಳ ಕಾಲಾವಧಿಯಲ್ಲಿ ನೀವು ಇನ್ನೊಂದು ಖಾತೆಯನ್ನು ಕೂಡ ತೆರಿಬೋದು. ಮ್ಯಾಕ್ಸಿಮಮ್ ನಿಮಗೆ ಈ ಅಕೌಂಟಲ್ಲಿ 2 ಲಕ್ಷದ ತನಕ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮಗೆ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ 2 ವರ್ಷ ಕಳೆದ ನಂತರ 2,32,044 ಒಟ್ಟು ಅಮೌಂಟ್ ನಿಮಗೆ ಇನ್ ರಿಟರ್ನ್ ಸಿಗುತ್ತೆ. ಹೀಗೆ ನಾವು ಇವಾಗ ಹೇಳಿದ್ರೆ ಕೆಲವೊಂದು ಒಕೇಶನ್, ಈಗ ಮನೆಯಲ್ಲಿಯೇ ಹೆಣ್ಣು ಮಗು ಹುಟ್ಟಿದಾಗ ನಾಮಕರಣ ಮಾಡೋದು ಅಥವಾ 1 ವರ್ಷದ ಬರ್ಡೇ 2 ವರ್ಷದ ಬರ್ಡೇ ಹೀಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಹೆಣ್ಮಕ್ಳಿಗೋಸ್ಕರ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಒಂದಿಷ್ಟು ಅಮೌಂಟ್ ಬಂದಿರುವ ಗೆಸ್ಟ್ಗಳನ್ನು ಕರೆದಿರ್ತಾರೆ. ಆ ಗೆಸ್ಟ್ಗಳು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಹೀಗೆ ಒಂದಿಷ್ಟು ಅಮೌಂಟ್ಗಳನ್ನು ಕೊಟ್ಟಿರ್ತಾರೆ. ಅದನ್ನ ಹೆಂಗಸರು ಹಾಗೆಯೇ ತೆಗೆದಿಟ್ಟಿರ್ತಾರೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಈ ಥರ ಒಂದು 25,000 30,000 50,000 ನಿಮ್ಮ ಹತ್ರ ಎಷ್ಟು ಇದೆ ಅಮೌಂಟನ್ನು ನಿಮ್ಮ ಹೆಣ್ಣು ಮಗುವಿನ ಹೆಸರಲ್ಲಿ ಮಹಿಳಾ ಸಮ್ಮಾನ್ ಸೇವಿಂಗ್ಸ್ ಸ್ಕೀಮಲ್ಲಿ ಹಾಕಿದರೆ ನೆಕ್ಸ್ಟ್ ಅವರ ಮುಂದಿನ ಎಜುಕೇಷನ್ಗಾಗಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಿಮಗೆ ಆ ಥರ ಅಮೌಂಟ್ಗಳು ಒಂದು ಉಪಯೋಗಕ್ಕೆ ಬರುತ್ತೆ. ಹೀಗೆ ನಿಮಗೆ ಈ ಅಕೌಂಟನ್ನು ನಿಮಗೆ ಓಪನ್ ಮಾಡಬೇಕು ಅಂತ ಹೇಳಿದರೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳ್ತೇನೆ. ಈಗ ನೀವು ಮೇಜರ್ ಅಂದರೆ 18 ವರ್ಷದ ಮೇಲ್ಪಟ್ಟವರಾಗಿದ್ದರೆ ನಿಮ್ಮ ಆಧಾರ್ ಪ್ರತಿ, ನಿಮ್ಮ ಪಾನ್ ಪ್ರತಿ, ನಿಮ್ಮ 3 ಪಾಸ್ಪೋರ್ಟ್ ಸೈಜ್ನ ಫೋಟೋಗ್ರಾಫ್ಸ್ ಮತ್ತು ನಿಮಗೆ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ ಅಷ್ಟು ಅಮೌಂಟ್ ತಗೊಂಡೋಗಿ ಪೋಸ್ಟ್ ಆಫೀಸಲ್ಲಿ ಕೊಟ್ಟರೆ ನಿಮಗೆ ಈ ಅಕೌಂಟನ್ನು ಓಪನ್ ಮಾಡಿ ಕೊಡ್ತಾರೆ. ಹಾಗೆ ನೀವೀಗ ಮೈನರ್ಗೆ ಈ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದರೆ ಮೈನರ್ನ ಜನ್ಮ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್, ಮೈನರ್ನ ಆಧಾರ್ ಕಾರ್ಡ್, ನಿಮ್ಮ ಪಾನ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಫೋಟೋ ಅಂದರೆ ಮಗುವಿನ ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು ಫೋಟೋ, ಪಾಸ್ಪೋರ್ಟ್ ಸೈಜ್ನ ಭಾವಚಿತ್ರ ಇಷ್ಟು ಡಾಕ್ಯುಮೆಂಟ್ನ ತಗೊಂಡೋಗಿ ನೀವು ಪೋಸ್ಟ್ ಆಫೀಸಲ್ಲಿ ಕೊಟ್ಟರೆ ನಿಮಗೆ ಈ ಅಕೌಂಟನ್ನು ಓಪನ್ ಮಾಡಿ ಕೊಡ್ತಾರೆ. 2 ವರ್ಷದ ಕಾಲಾವಧಿಗೆ ಈ ಅಕೌಂಟ್ ಇರುತ್ತೆ. ಹಾಗೆ ಈ ಅಕೌಂಟನ್ನು ತೆರೀಲಿಕ್ಕೆ ನಿಮಗೆ ಕೊನೆಯ ದಿನಾಂಕ 31/3/2025 31/3/2025 ನಂತರ ಈ ಯೋಜನೆಯಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡುವ ಅವಕಾಶ ಇರೋದಿಲ್ಲ. ಸೊ ಇನ್ನು ಕೇವಲ 1 ತಿಂಗಳ ಅವಕಾಶ ಮಾತ್ರ ಇದೆ. ಹಿಂದೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಮಗಳ ಹೆಸರಲ್ಲಿ ಅಥವಾ ಹೆಣ್ಮಕ್ಳಾಗಿದ್ದರೆ ನಿಮ್ಮದೇ ಹೆಸರಲ್ಲಿ, ನಿಮ್ಮ ಮಗುವಿನ ಹೆಸರಲ್ಲಿ ಅಥವಾ ಗಂಡಸರಾಗಿದ್ದರೆ ನಿಮ್ಮ ಹೆಂಡತಿಯ ಹೆಸರಲ್ಲಿ ಅಥವಾ ನಿಮ್ಮ ಮಗುವಿನ ಹೆಸರಲ್ಲಿ ಅಥವಾ ನಿಮ್ಮ ತಾಯಿ ಹೆಸರಲ್ಲಿ ಈ ಅಕೌಂಟನ್ನು ನೀವು ಓಪನ್ ಮಾಡ್ಬೋದು. ಇನ್ನು 1 ತಿಂಗಳ ಅವಕಾಶ ಮಾತ್ರ ಇದೆ. ಹಾಗೆ ನಿಮಗೆ ಪೋಸ್ಟ್ ಆಫೀಸ್ನ ಯಾವುದೇ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನೀವು ನಿಮ್ಮ ಹತ್ತಿರದ ಅಂಚೆ ಕಚೇರಿಯಲ್ಲಿ ಮಾಹಿತಿನ ತಗೊಳ್ಬೋದು. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀವೇ ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಏನೆಲ್ಲ ಮಾಹಿತಿ ಬೇಕು ಅಥವಾ ಎಷ್ಟು ಇಂಟ್ರೆಸ್ಟ್ ಇದ್ದಿದ್ದರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದರೆ ಪೋಸ್ಟ್ ಇನ್ಫೋ ನಿಮ್ಮ ಪ್ಲೇಸ್ಟೋರಲ್ಲಿ ಅಥವಾ ಆ್ಯಪ್ ಸ್ಟೋರಲ್ಲಿ ಪೋಸ್ಟ್ ಇನ್ಫೋ ಅನ್ನೋ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲ ತರಹದ ಸ್ಕೀಮ್ಗಳ ಬಗ್ಗೆ ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ಅಥವಾ ಇಲ್ಲಿ ಯಾವುದೇ ಸ್ಕೀಮ್ಗೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಥವಾ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ಗಳಿದೆ ಅದರಲ್ಲಿ ನಿಮಗೆ ಎಷ್ಟು ಬೋನಸ್ ಸಿಗುತ್ತೆ ಎಲ್ಲದರ ಬಗ್ಗೆ ಕೂಡ ನಿಮಗೆ ಪೋಸ್ಟ್ ಇನ್ಫೋ ಅಪ್ಲಿಕೇಶನ್ನಲ್ಲಿ ಮಾಹಿತಿ ಸಿಗುತ್ತೆ. ಹಿಂದೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ಅಥವಾ ಪೋಸ್ಟ್ ಇನ್ಫೋದಲ್ಲಿ ನೀವು ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇ ನಿಮಗೆ ಯಾವುದೇ ಒಂದು ಪೋಸ್ಟ್ ಆಫೀಸ್ನ ಸ್ಕೀಮ್ಗಳ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.